ಎಕ್ಸಾಂಪಲ್ ದೊಡ್ಡ ಇವೆಂಟ್ ಬಂದ್ಬಿಡ್ತು, ಒಂದ್ 10 ಲಕ್ಷದ ವೆಡ್ಡಿಂಗ್ ಬಂದ್ಬಿಡ್ತು, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ಜೋಶ್ ಇದೆ ಮಾಡ್ಬೇಕು, ಸೋರ್ಸ್ ಇರಲ್ಲ, ಅವಾಗ ನಾವು ನಿಂತು ಸಪೋರ್ಟ್ ಮಾಡ್ತೀವಿ. ನೀವು ಸರ್ ನಿಮ್ದು ಕೋರ್ಸ್ ಬಗ್ಗೆ ಎಲ್ಲ ಐಡಿಯಾ ಗೊತ್ತಾಯ್ತು. ಮತ್ತೆ ಇನ್ನೊಂದು ನೋಡಿದ್ವಿ ನಿಮ್ ವಿಡಿಯೋ ಅಲ್ಲಿ, ಅಂದ್ರೆ ನೀವು ಪ್ರಾಪ್ಸ್ ಕೂಡ ಕೊಡ್ತೀರಾ ಅಂತ, ಅಂದ್ರೆ ರೆಂಟಿಗೆಲ್ಲ ಮತ್ತೆ ಹೊರಗಡೆ ಏನ್ ಸಿಗುತ್ತೆ ಆ ದುಡ್ಡಿಗಿಂತ ಕಡಿಮೆಗೆ ಇಲ್ಲಿ ತುಂಬಾ ಅಂದ್ರೆ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ವಿಷಯದಿಂದ ನೀವು ಕೊಡ್ತೀರಾ ಅನ್ನೋದು ಗೊತ್ತಾಯ್ತು. ಯಾವ್ದ್ಯಾವ್ದಕ್ಕೆ ಮತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ವೆಡ್ಡಿಂಗ್ ಇದೆಯಾ ಅಥವಾ ಏನ್ ಬರ್ಡೇ ಸಿಗಿದ್ಯಾ ಅದ್ರ ಬಗ್ಗೆ ಸ್ವಲ್ಪ. ಈಗ ನಾವು ಇಲ್ಲಿ ನೋಡ್ಬೋದು, ಇವಾಗ ನೀವು ಶೋ ಮಾಡಿದ್ರೆ ಆ ಕಡೆ ಟರ್ನ್ ಮಾಡಿ, ಇವಾಗ ವರ್ಕ್ ಆಗ್ತಾ ಇದೆ, ಇನ್ನೊಂದು ಲೈವ್ ಹೋಗುತ್ತೆ, ಇದಾದ್ಮೇಲೆ ಇನ್ನೊಂದು ಲೈವ್ ಬರುತ್ತೆ ಸ್ನೇಹಿತರೆ, ಅದನ್ನು ಕೂಡ ನೋಡಿ, ನಿಮ್ಗೆ ಇನ್ನ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ರಿಂಗ್ ಆರ್ಚ್ ಕಾಣಿಸ್ತಾ ಇದೆ, ಕರೆಕ್ಟಾ? ರಿಂಗ್ ಆರ್ಚು ಹೊರಗಡೆ ನಿಮ್ಗೊಂದು 500 ರೂಪಾಯಿಗೆ ಸಿಕ್ಕಿದ್ರೆ ನಾವ್ ಇಲ್ಲಿ ಏನ್ ಮಾಡ್ತೀವಿ, ಸ್ಟೂಡೆಂಟ್ ಕೈಲಿ ಆಕ್ಷನ್ ಮಾಡಿಸ್ತೀವಿ. ಈ IPL ಅಲ್ಲಿ ಹೇಗೆ ಪ್ಲೇಯರ್ಸ್ ನ ಕೊಂಡ್ಕೊಂತಾರೆ ಹೇಳಿ, ಹಂಗೆ ನಾವು ಇಲ್ಲಿರುವಂತ ಎಲ್ಲ ಪ್ರಾಪ್ಸ್ ಗಳನ್ನ ಅವ್ರ ಕೈಲಿ ಆಕ್ಷನ್ ಮಾಡಿಸ್ತೀವಿ. ಆಕ್ಷನ್ ಮಾಡಿಸಿ ಅವರು ಸೆಟಲ್ ಮಾಡ್ತಾರೆ ಪೇಮೆಂಟ್. ಎಷ್ಟು, ಒಂದ್ 200 ರೂಪಾಯಿಗೆ ಬೇಕಾ, 300 ರೂಪಾಯಿಗೆ ಬೇಕಾ, 350 ರೂಪಾಯಿಗೆ ಬೇಕಾ ಒಂದ್ ಪ್ರಾಪ್ಸ್ ಅಂತ ಅವರೇ ಸೆಟಲ್ ಮಾಡ್ತಾರೆ. ಅದಾದ್ಮೇಲೆ ಅವರು ಕೋರ್ಸ್ ಕಲಿಬೇಕಾದ್ರೂ ಅವ್ರು ಬಿಸ್ನೆಸ್ ಮಾಡ್ಬೋದು. ನೀವು ಜೊತೆಲಿ ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಅಂತ ಇಟ್ಟಿರೋದೇ ಆ ಕಾನ್ಸೆಪ್ಟ್. ಸೊ ಅದಾದ್ಮೇಲೆ ಆಫ್ಟರ್ ಕೋರ್ಸ್ ಆದ್ಮೇಲೆ ಕೂಡ ನಿಮ್ಗೆ ಪ್ರಾಪ್ಸ್ ಬೇಕಂದ್ರೆ ಇಲ್ಲಿ ತಗೊಂಡೋಗಿ ಮಾಡ್ಬೋದು, ಅದೇ ಕಾಸ್ಟ್ ಅಲ್ಲಿ.